ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲಿಯೇ ಇದ್ಕೊಂಡು ಮಹಿಳೆಯರು ಮಾಡಬಹುದಂತಹ 15 ಕೆಲಸಗಳು. ನಿಮ್ಮ ಕೈಯಲ್ಲಿರುವ ಒಂದು ಕೌಶಲ್ಯವೇ ನಿಮ್ಮ ಆದಾಯದ ದಾರಿ. ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲೇ ಇದ್ದೀರಾ? ಮನೆ ಕೆಲಸ, ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ಇದೆ ಅಂತ ನಿಮ್ಮ ಕನಸುಗಳನ್ನು ಬದಿಗಿಡಬೇಡಿ. ನನಗೆ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಆಗಲ್ಲ, ನನ್ನ ಹತ್ರ ಬಂಡವಾಳ ಇಲ್ಲ, ನನಗೆ ಯಾವ ಕೆಲಸನೂ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೀಗೆ ಯೋಚಿಸುವ ಸಾಕಷ್ಟು ಹೆಣ್ಮಕ್ಕಳು ನಮ್ಮ ಸುತ್ತಮುತ್ತ ಇದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ ಹಣ ಸಂಪಾದಿಸೋಕ್ಕೆ ಯಾವಾಗಲೂ ದೊಡ್ಡ ಅಂಗಡಿ, ದೊಡ್ಡ ಆಫೀಸು ಅಥವಾ ದೊಡ್ಡ ಬಂಡವಾಳ ಅಂತ ಬೇಕಾಗಿಲ್ಲ. ನಮ್ಮಲ್ಲಿರುವ ಒಂದು ಸಣ್ಣ ಪುಟ್ಟ ಏನು ನಮಗೆ ಕೌಶಲ್ಯ ಇರುತ್ತೆ, ಸರಿಯಾಗಿ ಬಳಸ್ಕೊಂಡು ಮನೆಯಿಂದಲೇ ನಾವು ಆದಾಯವನ್ನು ಮಾಡ್ಕೋಬಹುದು. ಇವತ್ತು ಮನೆಯಲ್ಲೇ ಇದ್ಕೊಂಡೆ ಮಹಿಳೆಯರು ತುಂಬ ಜನ ಮಾಡಬಹುದಾದ ಕೆಲಸ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನನ್ನ ಒಂದು ಉದ್ಯೋಗ ಅಂದರೆ ಟೈಲರಿಂಗ್. ನಿಮಗೆ ಹೊಲಿಯೋಕ್ಕೆ ಬರುತ್ತೆ ಅಂತ ಆದರೆ ಅದು ತುಂಬ ಒಳ್ಳೆಯ ಒಂದು ಕೆಲಸ ಅಂತಲೇ ಹೇಳ್ಬೋದು. ಬ್ಲೌಸ್, ಚೂಡಿದಾರ್, ಪ್ಯಾಂಟ್, ಮಕ್ಕಳ ಬಟ್ಟೆ, ನೈಟಿ, ಪೆಟಿಕೋಟ್, ಶಾಲಾ ಯೂನಿಫಾರ್ಮ್, ಫಿಕೋ, ಫಾಲು, ಆಲ್ಟ್ರೇಷನ್, ಹೀಗೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಮೊದಲಿಗೆ ದೊಡ್ಡ ಪ್ರಮಾಣದಲ್ಲಿ ನಾವು ತಗೋಬೇಕಂತಿಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಇರುವ ಒಂದು 4-5 ಜನರಿಗೆ ಚೆನ್ನಾಗಿ ಹೊಲಿಕೊಟ್ರೆ ಹಾಗೆ ನಿಧಾನವಾಗಿ ಗ್ರಾಹಕರು ನಮಗೆ ಬರ್ತಾ ಹೋಗ್ತಾರೆ, ಹೆಚ್ಚಾಗ್ತಾ ಹೋಗ್ತಾರೆ. ವಿಶೇಷವಾಗಿ ಡಿಸೈನ್ ಬ್ಲೌಸು, ಆಲ್ಟ್ರೇಷನು ಮತ್ತು ಫಾಲ್, ಫಿಕೋ ಮುಂತಾದ ಕೆಲಸಗಳಿಗೆ ನಮ್ಮ ಅಕ್ಕಪಕ್ಕದವರು ಬೇಡಿಕೆ ಇರೋದ್ರಿಂದ ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ದರ ನಿಗದಿ ಮಾಡ್ಕೋಬೋದು. ಇನ್ನು ಎರಡನೇದು ಎಂಬ್ರಾಯ್ಡ್ರಿ ಕೆಲಸ. ನಿಮಗೆ ಎಂಬ್ರಾಯ್ಡ್ರಿ ಬರುತ್ತೆ ಅಂತ ಆದರೆ ಅದನ್ನು ನಾವು ಆದಾಯದ ಮೂಲವನ್ನಾಗಿ ಮಾಡ್ಕೋಬೋದು. ಬ್ಲೌಸ್ ಸ್ಲೀವು, ನೆಕ್ ಡಿಸೈನು, ಮಕ್ಕಳ ಬಟ್ಟೆ, ಸೀರೆ ಬಾರ್ಡ್ರು, ಕುಷನ್ ಕವರ್ ಮುಂತಾದವುಗಳಲ್ಲಿ ಡಿಸೈನ್ ಮಾಡ್ಬೋದು. ಮೊದಲಿಗೆ ಪರಿಚಯದವರಿಂದ ಆರ್ಡರ್ ತೊಗೊಳ್ಳಿ. ನೀವು ಮಾಡಿದ ಕೆಲಸದ ಫೋಟೋಗಳನ್ನು ತಗೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಇನ್ಸ್ಟಾಕ್ಕೆ ಹಾಕ್ಕೊಳ್ಳಿ, ಸೋಷಿಯಲ್ ಮೀಡಿಯಾದ ಎಲ್ಲದರಲ್ಲೂ ನೀವು ಅಪ್ಲೋಡ್ ಮಾಡಿ. ಒಬ್ಬರು ನೋಡ್ತಾರೆ, ಇಷ್ಟಪಡ್ತಾರೆ, ಮತ್ತೊಬ್ಬರಿಗೆ ಹೇಳ್ತಾರೆ. ಹೀಗೆ ಒಬ್ಬರಿಂದ ಮತ್ತೊಬ್ಬರು ಆಗ್ತಾ ಇದು ಕೂಡ ನಿಮ್ಮ ಒಂದು ಉದ್ಯೋಗವಾಗಿ ಬೆಳಿಬಹುದು. ಮತ್ತು ಮೂರನೇದು ಮನೆಯಲ್ಲಿ ಅಡುಗೆ ಮಾಡಿ ಮಾರಾಟ ಮಾಡೋದು. ನಿಮಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತಾ? ಹಾಗಾದರೆ ಅದನ್ನು ಬಳಸ್ಕೊಳ್ಬಹುದು. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚಿರೋಟಿ, ಹೋಳಿಗೆ, ಖಾರ, ಸಿಹಿ ತಿಂಡಿಗಳು ನಿಮ್ಮ ಒಂದು ಯಾವ ಇದರಲ್ಲಿದ್ದೀರಾ ಆ ಪ್ಲೇಸಲ್ಲಿ ಜನರಿಗೆ ಇಷ್ಟ ಆಗುವ ಮನೆಯ ತಿಂಡಿಗಳನ್ನು ಮಾಡಿ ಆರ್ಡರ್ ಆಧಾರದಲ್ಲಿ ಮಾಡಿರ್ಬೋದು. ಮೊದಲಿಗೆ ಹೆಚ್ಚು ಪ್ರಮಾಣದಲ್ಲಿ ಮಾಡಿ ನಷ್ಟ ಮಾಡಿಕೊಳ್ಬೇಡಿ. ಗುಣಮಟ್ಟ ಚೆನ್ನಾಗಿದ್ದರೆ ಗ್ರಾಹಕರ ಮತ್ತೆ ಆರ್ಡರ್ ಕೊಡ್ತಾರೆ. 4, ಹೋಮ್ ಮೇಡ್ ಮಸಾಲೆ ಪುಡಿಗಳು. ಮನೆಯಲ್ಲಿಯೇ ಸಾಂಬಾರ್ ಪುಡಿ, ರಸಂ ಪುಡಿ, ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ವಿವಿಧ ಮಸಾಲೆಗಳ ಪುಡಿಗಳನ್ನು ನಿಮಗೆ ತಯಾರಿಸೋಕ್ಕೆ ಬರುತ್ತೆ ಅಂತ ಆದರೆ ಅದನ್ನೇ ನೀವು ತಯಾರಿಸಿ ಮಾರಾಟ ಮಾಡಬಹುದು. ಆದರೆ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವಾಗ ಸ್ವಚ್ಛತೆ, ಪ್ಯಾಕಿಂಗ್ ಮತ್ತು ಅನ್ವಯಿಸುವ ಸ್ಥಳೀಯ ಆಹಾರ ನಿಯಮಗಳನ್ನು ಗಮನಿಸುವುದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು 5ನೇದು ಬ್ಯೂಟಿ ಸರ್ವಿಸ್. ಮೇಕಪ್, ಮೆಹಂದಿ, ಹೇರ್, ಫೇಶಿಯಲು, ಐಬ್ರೋ ಮುಂತಾದ ಕೆಲಸಗಳಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಬರುತ್ತೆ ಅಂತ ಆದರೆ ಮನೆಯಲ್ಲೇ ನೀವು ಅದಕ್ಕೆ ನೀವು ಶಾಪೇ ಓಪನ್ ಮಾಡಬೇಕಂತಿಲ್ಲ, ಮನೆಯಲ್ಲೇ ನೀನು ಒಂದು ಚಿಕ್ಕ ರೂಮ್ನಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಹಬ್ಬ, ಮದುವೆ ಕಾರ್ಯಕ್ರಮಗಳಲ್ಲಿ ಸಮಯಗಳಲ್ಲಿ ಇಂಥ ಸೇವೆಗಳು ತುಂಬ ಹೆಚ್ಚಿಗೆ ಬೇಡಿಕೆಯಲ್ಲಿರುತ್ತವೆ. ಮೊದಲಿಗೆ ನಿಮಗೆ ಚೆನ್ನಾಗಿ ಬರುವ ಸೇವೆ 1-2ರಿಂದಲೇ ಪ್ರಾರಂಭಿಸಿ. ಇನ್ನು 6ನೇದು ಮೆಹಂದಿ ಹಾಕೋದು. ಮೆಹಂದಿ ಚೆನ್ನಾಗಿ ಹಾಕಲು ಬರುತ್ತಾ?
ಹಾಗಾದರೆ ಹಬ್ಬ, ಮದುವೆ ಈ ಥರ ಕಾರ್ಯಕ್ರಮಗಳಿಗೆ ಮೆಹಂದಿ ಆರ್ಡ್ರನ್ನ ತಗೋಬೋದು. ನೀವು ಹಾಕಿದ ಡಿಸೈನ್ ಫೋಟೋಗಳನ್ನು ತಗೊಂಡು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬೋದು. ನಿಮ್ಮ ಡಿಸೈನ್ ಚೆನ್ನಾಗಿದ್ದರೆ ಜನರು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. 7ನೇದು, ಮಕ್ಕಳಿಗೆ ಟ್ಯೂಷನ್. ನಿಮಗೆ ಮಕ್ಕಳಿಗೆ ಪಾಠ ಹೇಳಿಕೊಡಲು ಬರ್ತಿದ್ರೆ ಮನೆಯಲ್ಲೇ ಕೆಲವೇ ಮಕ್ಕಳಿಂದ ಟ್ಯೂಷನ್ ಪ್ರಾರಂಭಿಸ್ಬೋದು. ಮೊದಲಿಗೆ ನಿಮ್ಮ ಮನೆಯ ಸುತ್ತಮುತ್ತ ಇರುವ ಮಕ್ಕಳಿಗೆ ಪಾಠ ಹೇಳಿಕೊಡಿ. ನಂತರ ನಿಮ್ಮ ಒಂದು ಬೋಧನೆ ಚೆನ್ನಾಗಿ ಇದೆ ಅನಿಸಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು. ಇದಕ್ಕೆ ದೊಡ್ಡ ಅಂಗಡಿ ಅಥವಾ ಆಫೀಸ್ ಬೇಕಾಗಿಲ್ಲ. ಇನ್ನು 8ನೇದು, ಕ್ರಾಫ್ಟ್ ಮತ್ತು ಹ್ಯಾಂಡ್ಮೇಡ್ ವಸ್ತುಗಳು. ನಿಮಗೆ ಕೈ ಕೆಲಸ ಇಷ್ಟವಿದ್ದರೆ ಹ್ಯಾಂಡ್ಮೇಡ್ ವಸ್ತುಗಳನ್ನು ತಯಾರಿಸ್ಬೋದು. ಕೈ ಚೀಲ, ಅಲಂಕಾರಿಕ ವಸ್ತುಗಳು, ಗಿಫ್ಟ್ ಐಟಮ್ಗಳು, ಹ್ಯಾಂಡ್ಮೇಡ್ ಅಲಂಕಾರಿಗಳು, ಹೀಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು, ಇನ್ನೂ ಏನೇನು ತುಂಬ ಇದ್ದಾವೆ ಹ್ಯಾಂಡ್ಮೇಡ್ಗಳು. ಸೊ ಇವನ್ನೆಲ್ಲ ನೀವು ಏನು ಬರುತ್ತೆ, ನೀವು ಈಗ ಬರಲ್ಲ ಅಂದರೂ ಕೂಡ ಯೂಟ್ಯೂಬು, ಇನ್ಸ್ಟಾ ಈ ರೀತಿ ಎಲ್ಲ ನೋಡಿ ನೀವು ಕಲಿತು ಕೂಡ ಮಾಡಬಹುದು. ಮೊದಲಿಗೆ 1 ಅಥವಾ 2 ಒಂದು ಉತ್ಪನ್ನಗಳ ಮೇಲೆ ಬೆಲೆ ಕೊಡಿ. ಅಂದರೆ ನೀವು ಯಾವುದು ನಿಮಗೆ ಮಾಡಬೇಕು ಅನಿಸುತ್ತೆ ಸೊ ಅದನ್ನು ಇಂಟ್ರೆಸ್ಟಿಂದ ನೋಡಿ ಕಲೀರಿ. ನೀವು ಎಲ್ಲನೂ ಮಾಡ್ತೀನಿ ಅಂತ ಎಲ್ಲ ವೀಡಿಯೋಸನ್ನು ನೋಡ್ಕೊಂಡು ಕೂತ್ರೆ ನಿಮ್ಮದು ಸಕ್ಸಸ್ಸು ಆಗೋದಿಲ್ಲ. 9ನೇದು, ಯೂಟ್ಯೂಬ್. ಇದು ಕೂಡ ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ನಿಮಗೆ ಯಾವ ವಿಷಯ ಚೆನ್ನಾಗಿ ಬರುತ್ತೆ, ನಿಮ್ಗೆ ಯಾವುದು ಟ್ಯಾಲೆಂಟ್ ಇದೆ ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಬನ್ನಿ. ಟೈಲರಿಂಗ್ ಬರುತ್ತಾ, ಟೈಲರಿಂಗ್ ಕಲಿಸಿ. ಅಡುಗೆ ಬರುತ್ತಾ, ಅಡುಗೆ ವಿಡಿಯೋ ಮಾಡಿ. ಮನೆಯ ಟಿಪ್ಸ್ ಗೊತ್ತಿದೆಯಾ ಅದನ್ನು ಹಂಚ್ಕೊಳ್ಳಿ. ಅಥವಾ ಹಾಡೋದು ಇಷ್ಟ ಐತಿಯಾ, ಹಾಡಿನ ವಿಷಯದ ವಿಡಿಯೋ ಮಾಡಿ. ಆದರೆ ಯೂಟ್ಯೂಬ್ನಲ್ಲಿ ಆದಾಯ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ತಕ್ಷಣ ಹಣ ಬರುತ್ತೆ ಅಂತ ನಿರೀಕ್ಷಿಸದೆ ನಿರಂತರವಾಗಿ ಉತ್ತಮ ವಿಷಯವನ್ನು ಹಂಚಿಕೊಳ್ಳೋದು ಮುಖ್ಯ. ಇನ್ನು 10ನೇದು, ಅಫಿಲಿಯೇಟ್ ಮಾರ್ಕೆಟಿಂಗ್. ಈಗಂತೂ ನಿಮಗೆ ಗೊತ್ತೇ ಇರುತ್ತೆ, ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಸಂಪರ್ಕ ಪ್ರೋಗ್ರಾಮ್ನ ನಿಯಮಗಳ ಪ್ರಕಾರ ಲಿಂಕ್ ಹಂಚಿಕೊಳ್ಬೋದು. ಯಾರಾದರೂ ನಿಮ್ಮ ಅಫಿಲಿಯೇಟ್ ಲಿಂಕ್ ಮೂಲಕ ಖರೀದಿ ಮಾಡಿದ್ರೆ ಆ ಪ್ರೋಗ್ರಾಮ್ನ ನಿಯಮಗಳ ಪ್ರಕಾರ ನಿಮಗೆ ಕಮಿಷನ್ ಅಂತ ಸಿಗುತ್ತೆ. ಆದರೆ ಯಾವುದೇ ಉತ್ಪನ್ನವನ್ನು ಪ್ರಚಾರ ಮಾಡುವ ಮೊದಲು ಅದರ ಗುಣಮಟ್ಟ ಮತ್ತು ನಿಯಮಗಳನ್ನು ಪರಿಶೀಲಿಸಿ. ಇನ್ನು 11ನೇದು, ಆನ್ಲೈನ್ ರೀಸೆಲ್ಲಿಂಗ್. ಬಂಡವಾಳ ಕಡಿಮೆ ಇಟ್ಕೊಂಡು ಆನ್ಲೈನ್ನಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ವಿಧಾನಗಳ ಬಗ್ಗೆ ಕಲಿಯಬಹುದು, ಪ್ರಯತ್ನಿಸಬಹುದು. ಆದರೆ ಯಾವುದೇ ಆನ್ಲೈನ್ ವ್ಯವಹಾರ ಶುರು ಮಾಡುವ ಮೊದಲು ಪೇಮೆಂಟ್, ರಿಟರ್ನ್, ಡೆಲಿವರಿ ಮತ್ತು ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು 12ನೇದು, ಹೊಲಿಗೆ ತರಬೇತಿ. ನಿಮಗೆ ಟೈಲರಿಂಗ್ ಚೆನ್ನಾಗಿ ಬರುತ್ತಿದ್ದರೆ ಕೇವಲ ಬಟ್ಟೆ ಹೊಲಿಯುವುದಷ್ಟೇ ಅಲ್ಲ, ಇತರಿಗೆ ಕಲಿಸಿ ಆದಾಯ ಕೂಡ ಗಳಿಸ್ಬೋದು. ಮನೆಯಲ್ಲೇ ಕೆಲವರಿಗೆ ಬೇಸಿಕ್ ಟೈಲರಿಂಗ್ ಕಲಿಸ್ಬೋದು. ಮೊದಲಿಗೆ 1 ಅಥವಾ 2 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ. ನಂತರ ನಿಮ್ಮದೇ ಒಂದು ಸಣ್ಣ ಟೈಲರಿಂಗ್ ಕ್ಲಾಸ್ ಆಗಿ ಬೆಳೆಸ್ಬೋದು. ಇನ್ನು 13ನೇದು, ಆನ್ಲೈನ್ ಕ್ಲಾಸ್. ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಚೆನ್ನಾಗಿ ಜ್ಞಾನ ಇದ್ದರೆ ಆ ವಿಷಯವನ್ನು ಆನ್ಲೈನ್ನಲ್ಲಿ ಕಲಿಸುವ ಬಗ್ಗೆ ಯೋಚಿಸಬಹುದು. ಟೈಲರಿಂಗ್, ಎಂಬ್ರಾಯ್ಡ್ರಿ, ಅಡುಗೆ, ಕ್ರಾಫ್ಟ್, ಭಾಷೆ, ಸಂಗೀತ ನಿಮಗೆ ಬರೋದು ಯಾವುದಾದ್ರೂ ಓಕೆ, ಅದ್ರ ಬಗ್ಗೆ ನೀವು ನಿಮ್ಮ ಒಂದು ಮತ್ತೊಬ್ಬರಿಗೆ ಕಲಿಸುವುದರಿಂದನೂ ಕೂಡ ಆದಾಯದ ದಾರಿ ಸಿಗುತ್ತೆ. ಇನ್ನು 14ನೇದು, ಕಾಂಟೆಂಟ್ ಕ್ರಿಯೇಷನ್. ಇವತ್ತು ಮೊಬೈಲ್ ಫೋನ್ ಇದ್ದರೆ ಸಾಕಷ್ಟು ವಿಷಯಗಳನ್ನು ಪ್ರಾರಂಭಿಸ್ಬೋದು. ನಿಮ್ಮ ದಿನನಿತ್ಯದ ಕೆಲಸಗಳನ್ನೇ ಉಪಯುಕ್ತ ವಿಷಯವನ್ನಾಗಿ ಮಾಡಬಹುದು. ಇವತ್ತು ನಾನು ಹೇಗೆ ಬ್ಲೌಸ್ ಕಟ್ ಮಾಡಿದೆ, ಮನೆಯಲ್ಲೇ ಈ ಕೆಲಸವನ್ನು ಹೇಗೆ ಮಾಡಬಹುದು, ಟೈಲರಿಂಗ್ನಲ್ಲಿ ಹಣ ಉಳಿಸುವ ವಿಧಾನ, ಮನೆಯಲ್ಲಿ ಸಣ್ಣ ಉದ್ಯಮ ಹೇಗೆ ಶುರು ಮಾಡಬೇಕು, ಹೀಗೆ ಜನರಿಗೆ ಉಪಯೋಗವಾಗುವ ವಿಷಯಗಳನ್ನು ಹೀಗೆ ಜನರಿಗೆ ಉಪಯೋಗವಾಗುವ ವಿಷಯಗಳನ್ನ ವಿಡಿಯೋ ಮಾಡ್ಬೋದು. ಇನ್ನು 15, ಸೀರೆ ಮತ್ತು ಬಟ್ಟೆ ಸಂಬಂಧಿಸಿದ ಸಣ್ಣ ವ್ಯವಹಾರ. ನಿಮಗೆ ಸೀರೆ ಮತ್ತು ಬಟ್ಟೆಗಳ ಬಗ್ಗೆ ಆಸಕ್ತಿ ಇದ್ದರೆ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡುವ ಅವಕಾಶ ಬಗ್ಗೆ ತಿಳಿದುಕೊಳ್ಳಬಹುದು. ಮೊದಲಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ತೆಗೆದುಕೊಳ್ಳುವ ಬದಲು ಬೇಡಿಕೆ ಮತ್ತು ನಿಮ್ಮ ಬಜೆಟ್ ಅರ್ಥ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನಿಸುವುದು ಉತ್ತಮ.
ಇನ್ನು 16ನೇದು ಫಾಲ್ ಮತ್ತು ಪೀಕು. ಇದು ಸಣ್ಣ ಕೆಲಸ ಅಂತ ಯಾರೂ ಅಂದಾಜು ಮಾಡಬೇಡಿ. ಸೀರೆ ಪೀಕೋ ಸಾರಿ ಪೀಕೋ, ಫಾಲ್, ಬಟ್ಟೆ ಆಲ್ಟ್ರೇಷನ್, ಜಿಪ್ ಬದಲಾಯಿಸೋದು, ಉದ್ದ ಕಡಿಮೆ ಮಾಡೋದು, ಸ್ಲೀವ್ಸ್ ಬದಲಾಯಿಸೋದು ಮುಂತಾದ ಸಣ್ಣ ಸಣ್ಣ ಕೆಲಸಗಳಿಂದಲೂ ನಿಮಗೆ ನಿಯಮಿತ ಗ್ರಾಹಕರನ್ನ ಮಾಡ್ಕೊಳ್ಬೋದು. ಒಂದು ಸಣ್ಣ ಕೆಲಸದಿಂದ ಗ್ರಾಹಕರ ಪರಿಚಯ ಕೂಡ ಆಗುತ್ತೆ. ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಅದೇ ಗ್ರಾಹಕರು ಮುಂದೆ ದೊಡ್ಡ ಕೆಲಸ ಕೊಡಬಹುದು. ಆದರೆ ಒಂದು ಮುಖ್ಯವಾದ ವಿಷಯ, ಮನೆಯಲ್ಲಿ ಮಹಿಳೆಯರು ಹಣ ಸಂಪಾದನೆ ಮಾಡಲು ಬಯಸಿದಾಗ ಮೊದಲು ಮಾಡಬೇಕಾದ್ದು ನನಗೇನು ಬರುತ್ತೆ ಎಂದು ಯೋಚಿಸೋದು. ನನಗೇನೂ ಬರುವುದಿಲ್ಲ ಅಂತ ಹೇಳ್ಕೊಳ್ಬೇಡಿ. ಯಾಕಂದರೆ ಅಡುಗೆ ಬರ್ತದೆ ಅಂದರೆ ಒಂದು ಕೌಶಲ್ಯ, ಹೊಲಿಗೆ ಬರುತ್ತೆ ಅಂದರೆ ಅದು ಒಂದು ಕೌಶಲ್ಯ, ಮಕ್ಕಳಿಗೆ ಪಾಠ ಹೇಳ್ಬೋದು ಅಂದರೆ ಅದು ಒಂದು ಕೌಶಲ್ಯ, ಮೆಹಂದಿ ಹಾಕ್ಬೋದು ಅಂದರೆ ಅದು ಒಂದು ಕೌಶಲ್ಯ, ಮಾತನಾಡಲು ಚೆನ್ನಾಗಿ ಬರುತ್ತೆ ಅಂದರೆ ಅದು ಕೂಡ ಒಂದು ಕೌಶಲ್ಯ, ವಿಡಿಯೋ ಮಾಡಲು ಬರುತ್ತದೆ ಅಂದರೆ ಅದು ಕೂಡ ಒಂದು ಕೌಶಲ್ಯ. ನೀವು ನಿಮ್ಮ ಕೌಶಲ್ಯವನ್ನು ಗುರುತಿಸಬೇಕು ಅಷ್ಟೇ. ಬಂಡವಾಳ ಇಲ್ಲ ಅನ್ನೋರಿಗೆ ಒಂದು ಮಾತು, ಬಂಡವಾಳ ಇಲ್ಲ ಅಂದರೆ ದೊಡ್ಡ ಸಾಲ ಮಾಡಿ ವ್ಯವಹಾರ ಶುರು ಮಾಡಬೇಕು ಅಂತಿಲ್ಲ. ಮೊದಲಿಗೆ ನಿಮ್ಮಲ್ಲಿರುವ ವಸ್ತುಗಳಿಂದ ಏನು ಮಾಡಬಹುದು ಅಂತ ನೋಡಿ. ನಿಮ್ಮ ಬಳಿ ಹೊಲಿಗೆ ಮಿಷಿನ್ ಇದ್ದರೆ ಅದರಿಂದ ಪ್ರಾರಂಭಿಸಿ. ನಿಮಗೆ ಅಡುಗೆ ಚೆನ್ನಾಗಿ ಬರ್ತಿದ್ರೆ ಸಣ್ಣ ಆರ್ಡ್ರ್ನಿಂದ ಪ್ರಾರಂಭಿಸಿ. ನಿಮಗೆ ಮೊಬೈಲ್ ಇದ್ದರೆ ಕಂಟೆಂಟ್ ಕ್ರಿಯೇಷನ್ ಕಲಿಯಲು ಪ್ರಾರಂಭಿಸಿ. ನಿಮ್ಮ ಬಳಿ ಇರುವುದರಿಂದಲೇ ಪ್ರಾರಂಭಿಸಿ. ಮೊದಲ ಹೆಜ್ಜೆ ಸಣ್ಣದಾಗಿರ್ಬೋದು, ಆದರೆ ನಿಮ್ಮ ಗುರಿ ದೊಡ್ಡದಾಗಿರಲಿ. ಒಂದು ಸಣ್ಣ ಉದಾಹರಣೆ, ಒಬ್ಬ ಮಹಿಳೆ ಮನೆಯಲ್ಲೇ ಇದ್ದಾಳೆ ಎಂದುಕೊಳ್ಳಿ. ಅವಳಿಗೆ ಟೈಲರಿಂಗ್ ಬರುತ್ತೆ. ಅವಳು ಮೊದಲಿಗೆ ದಿನಕ್ಕೆ 1 ಅಥವಾ 2 ಕೆಲಸ ಮಾಡಬಹುದು. ಆ ಕೆಲಸವನ್ನು ಚೆನ್ನಾಗಿ ಮಾಡಿಕೊಟ್ರೆ ಗ್ರಾಹಕರಿಗೂ ನಂಬಿಕೆ ಬರುತ್ತೆ. ನಂತರ ಇನ್ನಷ್ಟು ಆರ್ಡ್ರ್ಗಳು ಬರ್ಬೋದು. ಅದೇ ಮಹಿಳೆ ತನ್ನ ಕೆಲಸದ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಹಾಕಲು ಪ್ರಾರಂಭಿಸಿದರೆ ಇನ್ನೊಂದು ಕಡೆ ಆಡಿಯನ್ಸ್ ಕೂಡ ನಿರ್ಮಾಣವಾಗ್ಬೋದು. ಹೀಗೆ ಒಂದೇ ಕೌಶಲ್ಯದಿಂದ ಹಲವು ದಾರಿಗಳನ್ನು ಸೃಷ್ಟಿಸ್ಕೋಬೋದು. ಇದು ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗ್ತದೆ ಅಂತ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾಡದೆ ಅವಕಾಶ ಸಿಗುತ್ತದೆಯೇ ಎಂದು ಕಾಯುವುದಕ್ಕಿಂತ ಸಣ್ಣದಾಗಿ ಪ್ರಾರಂಭಿಸುವುದು ಉತ್ತಮ. ಹಣ ಸಂಪಾದಿಸೋಕ್ಕಿಂತ ಮುಖ್ಯ ಉಳಿಸೋದು ಕೂಡ ಅಷ್ಟೇ ಮುಖ್ಯ. ನಾವು ಅರ್ನ್ ಮಾಡಬೇಕು ಅಂತ ಹೇಳ್ತೀನಿ, ಆದರೆ ಅರ್ನ್ ಮಾಡಿದ ಹಣವನ್ನು ಉಳಿಸೋದು ಅಷ್ಟೇ ಮುಖ್ಯ. ನಿಮಗೆ 500 ಬಂದರೆ ಸಂಪೂರ್ಣ 500 ಖರ್ಚು ಮಾಡಬೇಡಿ. ಸ್ವಲ್ಪ ಹಣವನ್ನು ಮನೆ ಖರ್ಚಿಗೆ, ನಿಮ್ಮ ಕೆಲಸಕ್ಕೆ ಬೇಕಾದ ಸಾಮಗ್ರಿಗಳಿಗೆ ಸಾಧ್ಯವಾದಷ್ಟು ಸ್ವಲ್ಪ ಉಳಿತಾಯಕ್ಕಿಡಿ. ಹೀಗೆ ನಿಧಾನವಾಗಿ ನಿಮ್ಮ ಕೆಲಸದ ಹಣ ಮತ್ತು ಮನೆಯ ಹಣವನ್ನು ಬೇರೆ ಬೇರೆ ಇಟ್ಟುಕೊಳ್ಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ನೀವು ಸಣ್ಣ ಕೆಲಸ ಮಾಡುತ್ತಿದ್ದರೂ ಅದನ್ನು ಸಣ್ಣದಾಗಿ ನೋಡಬೇಡಿ. ಇನ್ನಷ್ಟು ನಿಮಗೆ ಹಣವನ್ನು ಉಳಿಸುವ ಟಿಪ್ಸ್ಗಳು ಬೇಕಾದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ವಿಡಿಯೋ ಇದೆ, ಒಂದು ಸಲ ಆ ಒಂದು ವಿಡಿಯೋನ ನೋಡಿ. ಕೊನೆಯದಾಗಿ ಒಂದು ಮಾತು, ಮನೆಯಲ್ಲಿರುವ ಅಂದರೆ ಏನೂ ಮಾಡುತ್ತಿಲ್ಲ ಅಂದಲ್ಲ. ಒಬ್ಬ ಮಹಿಳೆ ಮನೆ ನೋಡ್ಕೊಳ್ತಾಳೆ, ಮಕ್ಕಳನ್ನು ನೋಡ್ಕೊಳ್ತಾಳೆ, ಕುಟುಂಬವನ್ನು ನೋಡ್ಕೊಳ್ತಾಳೆ. ಅದರ ಜೊತೆಗೆ ತನ್ನದೇ ಆದ ಕೌಶಲ್ಯವನ್ನು ಬೆಳೆಸ್ಕೊಂಡು ಸ್ವಲ್ಪ ಆದಾಯ ಗಳಿಸಲು ಪ್ರಾರಂಭಿಸಿದರೆ ಅದು ಅವಳ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೋದು. ಆದ್ದರಿಂದ ನನ್ನಿಂದಾಗಲ್ಲ ಅನ್ನೋದನ್ನು ಬಿಟ್ಟು ನಾನು ಏನು ಮಾಡಬಹುದು ಅಂತ ಯೋಚಿಸಿ. ನಿಮ್ಮ ಕೈಯಲ್ಲಿರುವ ಒಂದು ಕೌಶಲ್ಯವನ್ನು ಆಯ್ಕೆ ಮಾಡಿ ಅದನ್ನು ಇನ್ನಷ್ಟು ಕಲೀರಿ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಿ. ಸಣ್ಣದಾಗಿ ಪ್ರಾರಂಭಿಸಿ. ಸಣ್ಣದಾಗಿ ಪ್ರಾರಂಭಿಸಿ. ಗ್ರಾಹಕರನ್ನು ನಂಬಿಕೆಯನ್ನು ಗಳಿಸಿ. ಹಣ ಬಂದಾಗ ಅದನ್ನು ಸರಿಯಾಗಿ ನಿರ್ವಹಿಸಿ. ಮುಖ್ಯವಾಗಿ ಯಾರಾದರೂ ಏನಾದರೂ ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಇವತ್ತು ನೀವು ಒಂದು ಮನೆಯ ಮೂಲೆಯಲ್ಲಿ ಸಣ್ಣದಾಗಿ ಶುರು ಮಾಡಿದ ಕೆಲಸ ನಾಳೆ ನಿಮ್ಮದೇ ಆದ ಒಂದು ಸಣ್ಣ ಉದ್ಯಮ ಆಗಬಹುದು. ಹೆಣ್ಣುಮಕ್ಕಳು ಮನೆಯಲ್ಲಿದ್ದರೂ ತಮ್ಮ ಪ್ರತಿಭೆಯಿಂದ ಮುಂದೆ ಬರಬಹುದು. ಅವಕಾಶಕ್ಕಾಗಿ ಕಾಯಬೇಡಿ. ನಿಮ್ಮಲ್ಲಿರುವ ಕೌಶಲ್ಯವೇ ಒಂದು ಅವಕಾಶ. ಅದನ್ನು ಗುರುತಿಸಿ, ಅದನ್ನು ಬೆಳೆಸಿ ಮತ್ತು ನಿಮ್ಮ ಸ್ವಂತ ಆದಾಯದ ಮೊದಲ ಹೆಜ್ಜೆಯನ್ನು ಹಿಂದೆ ಇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋನ ಕೂಡ ತುಂಬ ಜನರಿಗೆ ಶೇರ್ ಮಾಡಿ. ತುಂಬ ಒಳ್ಳೆಯ ವಿಡಿಯೋನ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿಯ ಟೈಲರಿಂಗ್ ಮೋಟಿವೇಶನ್ ಎಲ್ಲದರ ಬಗ್ಗೆ ನನ್ನ ವೀಡಿಯೋಸ್ ನನ್ನ ಚಾನಲಲ್ಲಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.